ನಿನಗಾಗಿ ಭಾಗ 103. ಇಬ್ಬರು ತುಂಬ ತೃಪ್ತಿಯಲ್ಲಿ ಇದ್ದರು. ಪರಸ್ಪರ ಒಬ್ಬರಿಗೊಬ್ಬರು ಸಿಕ್ಕರು ಅಂತ ಅವರ ಖುಷಿ ಹೇಳತೀರದು. ಪ್ರಪಂಚದ ಎಷ್ಟೇ ದುಬಾರಿಯಾದ ವಸ್ತುವನ್ನು ತಂದುಕೊಟ್ಟರೂ ಕೂಡ ಅದು ಅಷ್ಟು ಬೆಲೆ ಬಾಳುವುದಿಲ್ಲ. ಅಷ್ಟೊಂದು ಅವರ ಪ್ರೀತಿ. ವಿಕ್ರಮ್ ದಮಯಂತಿಯನ್ನು ಒಂದು ಕ್ಷಣವೂ ಕೂಡ ಬಿಡುತ್ತಿಲ್ಲ. ನಿದ್ರೆ ಬಂದರೂ ಕೂಡ ಕಣ್ಣು ಬಿಟ್ಟು ಪದೇ ಪದೇ ನೋಡುತ್ತಾನೆ, ಎಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ. ಪ್ರತಿ ಸಲ ಅವನು ಕಣ್ಣು ಬಿಟ್ಟಾಗಲೂ ಅವನನ್ನು ನೋಡುತ್ತಿರುತ್ತಾಳೆ. ಕಾರಣ ಕೇಳಿದಾಗ, ನೀನು ನಿದ್ರೆ ಮಾಡಬೇಕಾದಾಗ ತುಂಬ ಚೆನ್ನಾಗಿ ಕಾಣುತ್ತೀರಾ, ಅದಕ್ಕಾಗಿ ಅಂತ ಹೇಳುತ್ತಿದ್ದಳು. ಆಗ ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಅವಳ ಹಣೆಗೆ ಮುತ್ತು ಕೊಡುತ್ತಾನೆ. ಈ ಕ್ರಮ ನಿರಂತರವಾಗಿ ನಡೆಯುತ್ತಿತ್ತು. ಏಕೆಂದರೆ ಅವಳು ತನ್ನ ಕಣ್ಣಿನ ರೆಪ್ಪೆ ಮುಚ್ಚಿದರೆ ಎಲ್ಲಿ ವಿಕ್ರಮ್ ಮರೆಯಾಗುತ್ತಾನೆ ಅನ್ನುವ ಕಾತುರತೆಯಿಂದ ಅವನನ್ನು ನೋಡುತ್ತಿದ್ದಳು. ಅವಳ ನೋಟದಲ್ಲಿ ಪ್ರೀತಿ ತುಂಬಿತ್ತು. ಅವನು ತುಂಬ ಅವಳನ್ನು ಪ್ರೀತಿಸುತ್ತಿದ್ದ. ಅದಕ್ಕಿಂತ ಹೆಚ್ಚಾಗಿ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು. ಆದರೆ ಎಕ್ಸ್ಪ್ರೆಸ್ ಮಾಡಲು ಬರುತ್ತಿರಲಿಲ್ಲ. ದೇವರಿಗಿಂತ ಹೆಚ್ಚಾಗಿದ್ದ ವಿಕ್ರಮ್ ದಮಯಂತಿಗೆ. ಅಷ್ಟೊಂದು ಅವಳು ಪ್ರೀತಿ ಮಾಡುತ್ತಿದ್ದಳು. ಇವರ ಪ್ರೀತಿಗೆ ಪುನಃ ದೃಷ್ಟಿ ಬೀಳದೇ ಇರಲಿ. ಎಚ್ಚರವಾದಾಗಲೆಲ್ಲ ಅವಳ ಕೆನ್ನೆಗೆ ಮತ್ತು ತುಟಿಗಳಿಗೆ ಮುತ್ತುಗಳನ್ನು ಕೊಟ್ಟೆ ಪುನಃ ಕಣ್ಣನ್ನು ಮುಚ್ಚುತ್ತಿದ್ದ. ಪುನಃ ಸ್ವಲ್ಪ ಹೊತ್ತಿಗೆ ಪುನಃ ಕಣ್ಣನ್ನು ಬಿಡುತ್ತಿದ್ದ. ಈ ಹುಚ್ಚುತನ ಏಕೆ ಅಂದರೆ ಅವಳಿಗೆ ಕೂಡ ಅದೇ ರೀತಿ ಫೀಲ್ ಆಗುತ್ತಿತ್ತು. ಅವನನ್ನು ನೋಡಿ ಅವಳಿಗೆ ನಿದ್ರೆ ಬರುತ್ತಿರಲಿಲ್ಲ. ಸಂಪೂರ್ಣವಾಗಿ ಅವನನ್ನೇ ನೋಡಬೇಕು ಅಂತ ಅನಿಸುತ್ತಿತ್ತು. ಅವನ ಸುಂದರವಾದ ಮುಖವನ್ನು ಕಣ್ಣಿನಲ್ಲಿ ತುಂಬಿಕೊಳ್ಳಬೇಕು. ಪೂರ್ಣ ಚಂದ್ರನಂತೆ ಅವನು ಹೊಳೆಯುತ್ತಿದ್ದ ಮೇಲೆ ಅವಳಿಗೆ ಅನಿಸುತ್ತಿತ್ತು, ಇಷ್ಟೊಂದು ತೃಪ್ತವಾಗಿ ವಿಕ್ರಮ್ನನ್ನು ಅವಳು ಇದೇ ಮೊದಲು ನೋಡಿದ್ದು. ವಿಕ್ರಮ್ ತುಂಬ ಒಳ್ಳೆಯವನು. ಬದುಕಿನಲ್ಲಿ ಇಷ್ಟು ಏಳುಬೀಳುಗಳು ಬಂದರೂ ಕೂಡ ನನಗೆ ಬದುಕು ತುಂಬ ಒಳ್ಳೆಯದನ್ನೇ ಮಾಡುತ್ತಿದೆ ಅಂತ ದಮಯಂತಿ ಖುಷಿಪಟ್ಟಳು. ಬೆಳಗಿನ ಜಾವ 4 ಗಂಟೆಗೆ ದಮಯಂತಿ ಕಣ್ಣು ಮುಚ್ಚಿದಳು. ಎಚ್ಚರವಾಯಿತು. ಅವಳ ಮುಂಗುರುಳು ಹಣೆಯ ಮೇಲೆ ಓಡಾಡುತ್ತಿದೆ. ಅದನ್ನು ಸರಿ ಮಾಡಿದ ನಂತರ ಆ ಮುಂಗುರುಳು ಅವಳ ಹಣೆಯ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಅವಳ ಮುಂಗುರುಳನ್ನು ಹಣೆ ಮೇಲೆ ಇಟ್ಟ. ಆಗ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಸೌಂದರ್ಯ 100 ಪಟ್ಟು ಹೆಚ್ಚಾಯಿತು. ಯಾರಾದರೂ ಪೇಷಂಟ್ ಇಷ್ಟೊಂದು ಸುಂದರವಾಗಿರಲು ಸಾಧ್ಯವೇ ಅಂತ ಅನಿಸಿ ಅವಳಿಗೆ ದೃಷ್ಟಿ ಹಾಕಬೇಡ ಅಂತ ತನ್ನ ಮನಸ್ಸಿಗೆ ತಾನೇ ಬೈದುಕೊಂಡ. ಅವಳು ಸುಂದರವಾಗಿದ್ದಾಳೆ, ಅದಕ್ಕೆ ಆ ದೇವರು ನಿನಗೆ ಕೊಟ್ಟಿರುವುದು. ನೀನು ಖುಷಿಪಡು. ನೀನು ಎಷ್ಟು ಜನ್ಮ ಎತ್ತು ಬಂದರೂ ಕೂಡ ಅವಳು ಈ ಜನ್ಮದಲ್ಲಿ ನಿನಗೆ ಮಾಡಿರುವುದನ್ನು ಮಾಡುತ್ತಾ ಇರುವುದನ್ನು ಯಾರೂ ತೀರಿಸಲು ಸಾಧ್ಯವಿಲ್ಲ. ಕಿರಣ್ ಒಂದು ರೀತಿ ಆದರೆ ಅದಕ್ಕಿಂತ 2 ಪಟ್ಟು ಇವಳು ನಿನ್ನ ಬದುಕಿನಲ್ಲಿ ಮುಖ್ಯ ಅಂತ ಹೇಳಿದಾಗ ಇವನ ಕಣ್ಣುಗಳಲ್ಲಿ ಇವನಿಗೆ ತಿಳಿಯದೆ ಕಣ್ಣೀರು ಬಂತು. ಅವನು ಅವಳ ಹಣೆಗೆ ಮುತ್ತು ಕೊಟ್ಟ. ನಂತರ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಈಗಲೂ ಕೂಡ ವಿಕ್ರಮ್ ಮತ್ತು ದಮಯಂತಿ ಇಬ್ಬರು ವಿಕ್ರಮ್ ಹಾಕಿದ್ದ ವೈಟ್ ಕಲರ್ ಬಾತ್ರೂಮಲ್ಲಿ ಬಂದಿಯಾಗಿದ್ದಾರೆ. ಇಬ್ಬರು ಒಂದೇ ಬಟ್ಟೆಯಲ್ಲಿ ಬಂದಿಯಾಗಿರುವುದರಿಂದ ಅವರಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತಿದೆ. ಪ್ರೀತಿ ಇನ್ನೂ ಹೆಚ್ಚಾಗುತ್ತಿದೆ. ಇಬ್ಬರ ದೇಹಗಳು ಪರಸ್ಪರ ಟಚ್ ಆಗುತ್ತಿದೆ. ಸಂಪೂರ್ಣವಾಗಿ ಈ ಕ್ಷಣವನ್ನು ನೆನೆಸಿಕೊಂಡು ಅವನಿಗೆ ಒಂದು ರೀತಿ ಥ್ರಿಲ್ ಆಗುತ್ತಿದ್ದರೂ ಅವಳಿಗೆ ಹುಷಾರಿಲ್ಲ. ಯಾವುದೇ ರೀತಿ ತೊಂದರೆ ಮಾಡಬಾರದು ಅನ್ನುವ ಪ್ರಜ್ಞೆ ಇತ್ತು. ಅವನು ತುಂಬ ಪ್ರೀತಿ ಮಾಡುತ್ತಾನೆ ಅವಳನ್ನು, ಕೇವಲ ದೈಹಿಕ ಸುಖಕ್ಕೆ ಅಲ್ಲ, ಸಂಪೂರ್ಣವಾಗಿ ಅವಳನ್ನು. ಅವಳು ಅವನ ಪಾಲಿನ ದೇವತೆ. ಅವನು ಅವಳ ತುಟಿಗೆ ಮುತ್ತನ್ನು ಕೊಟ್ಟ. ಅವಳಿಗೆ ಎಚ್ಚರವಾಯಿತು. ನೀವು ಇನ್ನೂ ಮಲಗಿಲ್ಲವಾ? ನನಗೆ ಈಗ ತಾನೇ ನಿದ್ರೆ ಬರುತ್ತಿತ್ತು, ಎಚ್ಚರ ಮಾಡುತ್ತಿದ್ದೀರಾ ಅಂತ ಅಳುವ ರೀತಿ ಮುಖ ಮಾಡಿ ಹೇಳಿದಳು. ಆಗ ಅವನಿಗೆ ಪಾಪ ಅಂತ ಅನಿಸಿತು. ಅವಳಿಗೆ ಮೈ ಕೈ ತುಂಬ ನೋವಿರುತ್ತದೆ. ನಾನು ಮಕ್ಕಳ ರೀತಿ ಮಾಡುತ್ತಿದ್ದೇನೆ ಅಂತ ಅವಳ ತಲೆಯನ್ನು ಸವರಿದ. ಮಲಗು, ನಾನು ನಿದ್ದೆಗಣ್ಣಲ್ಲಿ ಮುತ್ತು ಕೊಟ್ಟಿದ್ದು ಅಂತ ಸುಳ್ಳು ಹೇಳಿದ. ಇವನ ಆಸೆ ಬಲವಾದರೆ ಅವಳು ಬೇಡ ಅಂತ ಎಂದೂ ಹೇಳುವುದಿಲ್ಲ. ಆದರೆ
ಅವನು ಅವಳು ನಿದ್ರೆ ಮಾಡುವವರೆಗೂ ಅವಳ ತಲೆ ಮತ್ತು ಬೆನ್ನನ್ನು ನಿಧಾನವಾಗಿ ಸವರುತ್ತಿದ್ದ, ಆರಾಮವಾಗಿ ನಿದ್ರೆ ಮಾಡಲಿ ಅಂತ. ಅವಳು ಸರಾಗವಾಗಿ ನಿದ್ರೆಗೆ ಜಾರಿದಳು. ಇಬ್ಬರಿಗೂ ಇದು ಸ್ಪೆಷಲ್ ಡೇ, ಅಂದರೆ ಮರುಹುಟ್ಟು ಪಡೆದ ದಿನ. ಇಬ್ಬರಲ್ಲಿ ಒಬ್ಬರಿಗೆ ತೊಂದರೆ ಆಗಿದ್ದರೂ ಕೂಡ ಬದುಕು ತುಂಬ ಕಷ್ಟವಾಗುತ್ತಿತ್ತು. ಅದನ್ನು ನೆನೆಸಿಕೊಂಡರೆ ಮೈ ಝುಮ್ ಅಂತ ಅನಿಸುತ್ತದೆ. ಒಂದು ಪಕ್ಷ ಇಬ್ಬರು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರೂ ಅಷ್ಟು ಕಷ್ಟವಾಗುತ್ತಿರಲಿಲ್ಲವೇನೋ. ಅವರಿಬ್ಬರ ಪ್ರೀತಿಯ ಕತೆ ಅಷ್ಟರಲ್ಲೇ ಮುಗಿದು ಹೋಗುತ್ತಿತ್ತು. ಅಕಸ್ಮಾತ್ ಏನಾದರೂ ಇಬ್ಬರಲ್ಲಿ ಒಬ್ಬರು ಹೋದರೆ ಬದುಕು ತುಂಬ ಕರುಣಾಜನಕವಾಗಿತ್ತು ಅಂತ ಇವನು ಅಂದುಕೊಳ್ಳುತ್ತಿದ್ದ. ಆ ಕ್ಷಣವನ್ನು ನೆನಪು ಮಾಡಿಕೊಳ್ಳಲು ಕೂಡ ಭಯ. ಬಹಳ ಬೇಗ ನಾವಿಬ್ಬರು ಮಕ್ಕಳನ್ನು ಮಾಡಿಕೊಳ್ಳಬೇಕು. ನಮ್ಮ ಸಂಸಾರ ಆಗ ಕಂಪ್ಲೀಟ್ ಆಗುತ್ತದೆ. ದಮಯಂತಿ ಒಂಟಿತನ ಕಾಡುತ್ತದೆ. ನನ್ನನ್ನು ಬಿಟ್ಟರೆ ಅವಳು ಯಾರೂ ಇಲ್ಲ ಅಂತ ಹೇಳುತ್ತಾಳೆ. ನನಗೂ ಕೂಡ ಹೆಚ್ಚು ಕಡಿಮೆ ಅಷ್ಟೆ. ಆದರೆ ನನಗೆ ಅಜ್ಜಿ ಮತ್ತು ಅಪ್ಪ ಇದ್ದಾರೆ ಅಂತ ಅವಳ ಹಣೆಗೆ ಮೆತ್ತಗೆ ಮುತ್ತು ಕೊಟ್ಟ. ಅವಳನ್ನು ತುಂಬ ಖುಷಿಯಿಂದ ನೋಡುತ್ತಾ ಹಾಗೇ ನಿದ್ರೆಗೆ ಜಾರಿದ. ಇಡೀ ಬ್ರಹ್ಮಾಂಡವೇ ಕೂಡ ಇವರಿಬ್ಬರನ್ನು ದೂರ ಮಾಡಲು ಪ್ರಯತ್ನಿಸಿದರೂ ಅದು ಆಗುವುದಿಲ್ಲ. ನಿಜವಾದ ಪ್ರೀತಿಗೆ ಎಂದೂ ಅಂತ್ಯ ಇಲ್ಲ ಅನ್ನುವುದು ಈ ಪರಿಸ್ಥಿತಿಯಿಂದ ಅರ್ಥವಾಗುತ್ತದೆ. ಏಕೆಂದರೆ ಡಾಕ್ಟರ್ ಕೂಡ ಸ್ವಲ್ಪ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಅಂತಹುದರಲ್ಲಿ ಅವಳು ಬದುಕಿ ಬಂದಿದ್ದಾಳೆ ಅಂದರೆ ಇದು ದೊಡ್ಡ ಚಮತ್ಕಾರ. ಅವನ ಪ್ರೀತಿ ಅಷ್ಟು ಸ್ಟ್ರಾಂಗ್ ಇತ್ತು. ಅವಳ ಬದುಕಿನ ಹಸಿವು ಕೂಡ ಅಷ್ಟು ಸ್ಟ್ರಾಂಗ್ ಇತ್ತು. ಇಬ್ಬರು ಕನೆಕ್ಟ್ ಆದಾಗ ಮಾತ್ರ ಈ ರೀತಿ ಚಮತ್ಕಾರ ನಡೆಯಲು ಸಾಧ್ಯ ಅಂತ ಕಿರಣ್ ಯೋಚನೆ ಮಾಡುತ್ತಿದ್ದ. ನಾನು ಎಷ್ಟು ಕೆಟ್ಟದಾಗಿ ಭಾವಿಸಿದೆ. ಅವಳು ಅಷ್ಟೊಂದು ಕೆಟ್ಟವಳಾಗಿದ್ದರೆ ವಿಕ್ರಮ್ಗೆ ಹೇಗೆ ಅಷ್ಟು ಪ್ರೀತಿ ಕೊಡುತ್ತಿದ್ದಳು? ತನ್ನ ಜೀವನದ ಕೊನೆ ಕ್ಷಣಗಳಲ್ಲಿ ಇದ್ದವಳು ಪುನಃ ಹೇಗೆ ಬದುಕಿ ಬರುತ್ತಾಳೆ? ಆರಾಮವಾಗಿ ಅವಳು ಒಂದು ರೀತಿಯ ಪವಿತ್ರವಾದ ಮನಸ್ಸುಳ್ಳ ಹುಡುಗಿ ಇರಬೇಕು. ಮನಸ್ಸು ಶುದ್ಧವಿದ್ದರೆ ಮಾತ್ರ ಈ ರೀತಿಯ ಚಮತ್ಕಾರಗಳು ನಡೆಯುವುದು. ಮನಸ್ಸಿನಲ್ಲಿ ವಿಷ ಇಟ್ಟುಕೊಂಡರೆ ಅಂತಹವರಿಗೆ ಬ್ರಹ್ಮಾಂಡ ಯಾವುದೇ ಕಾರಣಕ್ಕೂ ಸಹಾಯ ಮಾಡುವುದಿಲ್ಲ. ನಾನು ಏಕೆ ಈ ವಿಷಯದಲ್ಲಿ ಇಷ್ಟೊಂದು ಎಡವಿದೆ ಅಂತ ಅವನಿಗೆ ಅವನೇ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಿದ್ದಾನೆ ಕಿರಣ್. ವಿಕ್ರಮ್ ತುಂಬ ಒಳ್ಳೆಯವನು. ಚಿಕ್ಕಂದಿನಿಂದ ಅವನ ಸ್ಟ್ರಗಲ್ ನಾನು ನೋಡಿದ್ದೇನೆ. ಪುನಃ ಅವನಿಗೆ ನಾನು ಇನ್ನೂ ಕಷ್ಟ ಕೊಡಬಾರದು. ಅವನ ಗಾಯಕ್ಕೆ ನಾನು ಆಯಿಂಟ್ಮೆಂಟ್ ಹಚ್ಚಬೇಕೆಂದು ಅವನ ಗಾಯವನ್ನು ದೊಡ್ಡದು ಮಾಡಬಾರದು. ಅವರ ಅಣ್ಣ ತುಂಬ ಸುಖವಾಗಿ ಇದ್ದಾನೆ, ಏಕೆಂದರೆ ವಿಕ್ರಮ್ನ ಅಮ್ಮ ಅವನ ಅಣ್ಣ ಮತ್ತು ತಂಗಿಯನ್ನು ತುಂಬ ಪ್ರೀತಿ ಮಾಡಿ ಸಾಕಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಇನ್ಸೆಕ್ಯೂರಿಟಿ ಇಲ್ಲ. ಆದರೆ ಅದೆಲ್ಲ ಇರುವುದು ವಿಕ್ರಮ್ಗೆ. ಯಾರು ಏನೇ ಹೇಳಿದರೂ ಕೂಡ ವಿಕ್ರಮ್ನನ್ನು ನಾನು ಬಿಟ್ಟುಕೊಡಬಾರದು. ಅವನನ್ನು ದಮಯಂತಿಯನ್ನು ಒಂದು ಮಾಡಬೇಕು ಅಂತ ಹೇಳಿ ತನ್ನ ತಲೆಗೆ ತಾನೇ ಹೊಡೆದುಕೊಂಡ. ಅವರಿಬ್ಬರು ಒಂದಾಗಿದ್ದಾರೆ. ಈ ಮನೆಯಲ್ಲಿ ಅವರಿಬ್ಬರು ನೆಮ್ಮದಿಯಾಗಿ ಇರಲು ಜಾಗ ಮಾಡಬೇಕು. ಅದಕ್ಕಾದರೂ ನಾನು ಪ್ರಯತ್ನ ಮಾಡಬೇಕು. ಅವನು ಚಿಕ್ಕಂದಿನಿಂದ ನನ್ನನ್ನು ಸಾಕಿದ್ದಾನೆ, ತಮ್ಮ ಅಂತ. ಅವನು ನನಗೆ ಅವನ ಹೃದಯದಲ್ಲಿ ಜಾಗ ಕೊಟ್ಟಿದ್ದಾನೆ. ಅದು ಅವನ ದೊಡ್ಡ ಮನಸ್ಸು. ಆದರೆ ಯಾವುದಕ್ಕೂ ನಾನು ಅವನಿಗೆ ಸರಿಸಾಟಿ ಇಲ್ಲ ಅಂತ ವಿಕ್ರಮ್ ಮಾಡಿದ ಸಹಾಯವನ್ನು ನೆನೆದು ಕಿರಣ್ ಸ್ವಲ್ಪ ಎಮೋಷ್ನಲ್ ಆದ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟ. ತನ್ನಿಂದ ವಿಕ್ರಮ್ಗೆ ಒಳ್ಳೆಯದಾಗಬೇಕು ಅಷ್ಟೇ. ಆಗ ಅವನ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿದೆ. ಅವನು ಮುಂಚೆ ಮಾಡುತ್ತಿದ್ದ ಕೆಲಸ. ಅಲ್ಲಿ ನೀವು ಇಂಡಿಯಾಗೆ ಹೋಗಿ ತುಂಬ ದಿನವಾಗಿದೆ, ಯಾವಾಗ ಬರುತ್ತೀರಾ ರಿಟರ್ನ್? ಇನ್ನೆರಡು ದಿನದಲ್ಲಿ ಬಂದು ಡ್ಯೂಟಿಯನ್ನು ರಿಪೋರ್ಟ್ ಮಾಡಿಕೊಳ್ಳಬೇಕು, ಇಲ್ಲವಾದರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ ಅನ್ನುವ ಕಾಲ್ ಬಂತು. ಆಗ ಅವನು, ನಾನು ಕೆಲಸಕ್ಕೆ ಬರುವುದಿಲ್ಲ, ನೀವು ಜಾಬಿಂದ ತೆಗೆಯುವ ಅವಶ್ಯಕತೆ ಇಲ್ಲ, ನಾನೇ ರೆಸಿಗ್ನೇಷನ್ ಲೆಟರನ್ನು ಆನ್ಲೈನ್ನಲ್ಲಿ ಕಳಿಸುತ್ತೇನೆ ಅಂತ ಹೇಳಿದ. ಸ್ವಲ್ಪ ಹೊತ್ತಿಗೆ ಆ ಕಡೆಯಿಂದ ಓಕೆ ಅನ್ನುವ ಉತ್ತರ ಬಂತು. ಅವನಿಗೆ ವಿಕ್ರಮ್ನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ. ತನ್ನ ಬದುಕಿನಲ್ಲಿ ಇರುವ ಅಲ್ಪ ಸ್ವಲ್ಪ ನೆಮ್ಮದಿ ವಿಕ್ರಮಿಂದ, ಅಪ್ಪನಿಂದ ಸಿಗುತ್ತಿದೆ. ದುಡಿದಿದ್ದು ಸಾಕು, ನಾನು ಜೀವನ ಪೂರ್ತಿ ಕುಳಿತುಕೊಂಡು ತಿನ್ನಬಹುದು, ಅಷ್ಟು ಸಂಪಾದಿಸಿದ್ದೇನೆ.
ಅಮೇರಿಕದಲ್ಲಿ ಕೆಲಸ ಮಾಡಿರುವುದರಿಂದ ಇಲ್ಲೂ ಕೂಡ ನನಗೆ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಸರಾಗವಾಗಿ ಕೆಲಸ ಸಿಗುತ್ತದೆ. ಯಾವುದೇ ಕಷ್ಟವಿಲ್ಲ. 1 ರೂಪಾಯಿ ಇಲ್ಲದೆ ಕೆಲವು ಬಾರಿ ನಾನು ಬದುಕಿದ್ದೆ ವಿಕ್ರಮ್ನ ಸಹಾಯದಿಂದ. ಅಂತಹವನು ಇನ್ನು ದುಡ್ಡಿನ ಹಿಂದೆ ಓಡುವುದು ಸಾಧ್ಯವಿಲ್ಲ. ವಿಕ್ರಮ್ ದಮಯಂತಿಯನ್ನು ಒಂದು ಮಾಡಬೇಕು ಅನ್ನುವ ಮನಸ್ಸು ಅವನಿಗೆ ಬಂತು. ಸಡನ್ನಾಗಿ ಅವನು ಬೆವೆತ. ಅಮ್ಮ ದಮಯಂತಿಯ ಬಗ್ಗೆ ಎಷ್ಟು ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದ್ದಳು. ಅಂದರೆ ಅವಳಿಗೆ ದಮಯಂತಿ ಎಂದರೆ ಇಷ್ಟವಿಲ್ಲ. ಅವರಿಬ್ಬರನ್ನು ಅವಳು ಒಂದಾಗಲು ಎಂದೂ ಕೂಡ ಬಿಡುವುದಿಲ್ಲ. ನಾನು ಇದಕ್ಕೆ ಏನಾದರೂ ಮಾಡಬೇಕು ಅಂತ ನನಗೆ ಗೊತ್ತಿರುವ ಪ್ರಕಾರ ಅಮ್ಮ ಅಂದುಕೊಂಡಿದ್ದನ್ನು ಸಾಧಿಸುತ್ತಾಳೆ. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದ್ದಾದರೂ ಸರಿ. ಒಳ್ಳೆಯದಾದರೆ ಪರವಾಗಿಲ್ಲ, ಕೆಟ್ಟದ್ದಾದರೆ ಎಲ್ಲ ಸರ್ವನಾಶವಾಗುತ್ತದೆ. ಅವರಿಬ್ಬರ ಪ್ರೀತಿ ಅಷ್ಟು ಸ್ಟ್ರಾಂಗ್ ಅಂತ ತಿಳಿದ ಮೇಲೆ ಅವಳು ಸುಮ್ಮನೆ ಕುಳಿತಿರುವುದಿಲ್ಲ. ಈಗ ಏನಾದರೂ ಒಂದು ತುಂಬ ಸ್ಟ್ರಾಂಗ್ ಇರುವ ಹೊಸ ಪ್ಲ್ಯಾನ್ ಮಾಡುತ್ತಿರುತ್ತಾಳೆ. ಅಯ್ಯೋ, ವಿಕ್ರಮ್ ಹೇಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ? ಅಷ್ಟು ಸಾಧುವಿನ ರೀತಿ ಇರುತ್ತಾನೆ. ಆ ಮಹಾತಾಯಿ ನೋಡಿದರೆ ಪ್ರಪಂಚದ ಯಾವುದೇ ಕೆಟ್ಟ ಮನುಷ್ಯರಿಗೂ ಕಡಿಮೆ ಇಲ್ಲ. ಅಷ್ಟು ಕೆಟ್ಟದು. ವಿಷ ಮೈತುಂಬ ತುಂಬಿಕೊಂಡಿದ್ದಾಳೆ. ಸಾಲದಕ್ಕೆ ಅಪ್ಪ ಕೂಡ ಅಮ್ಮನ ಈ ಸ್ವಭಾವದಿಂದ ದೂರ ಇಟ್ಟಿದ್ದು ಬುದ್ಧಿ ಕಲಿಯಲಿ ಅಂತ. ಅವಳು ಬುದ್ಧಿ ಕಲಿಯುವುದಿಲ್ಲ. ನೀವು ಯಾರನ್ನು ಇಷ್ಟಪಡುತ್ತೀರಾ ಅವರಿಗೆ ಕೆಟ್ಟದ್ದೇ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದಳು. ಅಂದಿನಿಂದ ವಿಕ್ರಮ್ನನ್ನು ಕಂಡರೂ ಕೂಡ ಅವಳಿಗೆ ಆಗುವುದಿಲ್ಲ. ಯಾವಾಗಲೂ ಬೈಯುವಳು, ಹೊಡೆಯುತ್ತಿದ್ದಳು, ಸರಿಯಾಗಿ ಊಟ ಹಾಕುತ್ತಿರಲಿಲ್ಲ. ಅಪ್ಪ ಇದ್ದಾಗ ನಾಟಕ ಮಾಡುತ್ತಿದ್ದಳು. ಕೊನೆಗೆ ಅಪ್ಪನಿಗೆ ಈ ವಿಷಯ ತಿಳಿದುಕೊಂಡು ಬಂದರು. ಅವರು ಅವನನ್ನು ಚೆನ್ನಾಗಿ ಸಾಕಲು ಸ್ವಲ್ಪ ವರ್ಷಗಳು ಅಜ್ಜಿಯನ್ನು ಕರೆತಂದರು. ಅಜ್ಜಿ ಬಂದ ಮೇಲೆ ಪ್ರತಿದಿನ ಜಗಳ, ಅಮ್ಮನಿಗೂ ಮತ್ತು ಅಜ್ಜಿಗೂ. ಇದನ್ನು ನೋಡಲಾರದೆ ಅಪ್ಪ ವಿಕ್ರಮ್ನನ್ನು ಮತ್ತು ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದರು. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅಲ್ಲೇ ಆರಾಮವಾಗಿ ಇರಿ ಅಂತ. ಆದರೆ ಅಪ್ಪ ಈ ಕಷ್ಟದಿಂದ ಹೊರಬರಲು ಸಾಧ್ಯವಿರಲಿಲ್ಲ. ಅವರು ಪ್ರೀತಿಸಿ ಮದುವೆ ಆಗಿದ್ದರು ಅಮ್ಮನನ್ನು. ಆದರೆ ಅಮ್ಮ ಪ್ರತಿದಿನ ನೋವನ್ನು ಕೊಡುತ್ತಿದ್ದಳು. ತಾಯಿಯೇ ಮಕ್ಕಳಿಗೆ ಶತ್ರುವಾದರೆ ಆ ಮನೆ ಹೇಗೆ ಇರುತ್ತದೆ? ಮಕ್ಕಳು ಹೇಗೆ ಬದುಕುತ್ತಾರೆ? ಆದರೆ ವಿಕ್ರಮ್ನ ಅಣ್ಣ ಮತ್ತು ತಂಗಿಯನ್ನು ತುಂಬ ಪ್ರೀತಿಯಿಂದ ಸಾಕುತ್ತಿದ್ದರು. ಅವರಿಗೆ ಇಷ್ಟವಾದುದನ್ನು ತಂದು ಕೊಡುತ್ತಿದ್ದರು. ಒಮ್ಮೊಮ್ಮೆ ವಿಕ್ರಮ್ ಅವರ ಮಗನೇ ಅಲ್ಲ ಅಂತ ಅನಿಸುತ್ತಿತ್ತು. ಅಪ್ಪನನ್ನು ತುಂಬ ಸಲ ಕೇಳಿದ್ದೆ, ವಿಕ್ರಮ್ ನಿಜವಾಗಲೂ ನಿಮ್ಮಿಬ್ಬರ ಮಗನ ಅಥವಾ ಯಾರಾದರೂ ಬಡವರ ಮಗನನ್ನು ತಂದು ಸಾಕಿಕೊಂಡಿದ್ದೀರಾ? ನಾನು ಆ ರೀತಿ ಅಂದಾಗ ಅಪ್ಪನ ಮುಖ ವಿಚಿತ್ರವಾಗುತ್ತಿತ್ತು. ಈಗ ಅನಿಸುತ್ತಿದೆ ಇದರಲ್ಲಿ ಏನೋ ಸತ್ಯ ಇದೆ ಅಂತ. ಸತ್ಯವನ್ನು ಭೇದಿಸಲೇಬೇಕು. ಈ ರೀತಿ ಯೋಚನೆ ಮಾಡಿ ಅಪ್ಪನ ರೂಮಿಗೆ ಹೋದ. ಅಪ್ಪ ಇರಲಿಲ್ಲ. ಬೆಳಿಗ್ಗೆ ವಾಕ್ಗೆ ಹೋಗಿದ್ದರು. ಕಿರಣ್ ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ ಅಂತ ಅವನಿಗೆ ಈಗ ಅರ್ಥವಾಯಿತು. ಇಷ್ಟು ಬೇಗ ಬೆಳಿಗ್ಗೆ ಆಗಿದೆ ಅಂತ ಅಮ್ಮನ ರೂಮಿನ ಕಡೆ ಬಂದ. ತುಂಬ ಬಾಗಿಲನ್ನು ಬಡಿದ ಮೇಲೆ ಬಾಗಿಲು ತೆಗೆದರು. ರೂಮಿನ ಒಳಗೆ ನೋಡಿದಾಗ ದಮಯಂತಿಯ ಚಿಕ್ಕಮ್ಮ ಮತ್ತು ಅಕ್ಕ ಇದ್ದರು. ಈಗ ಇವನು ಇನ್ನೂ ಬೆಚ್ಚಿದ. ಇನ್ನೂ ಏನೋ ದೊಡ್ಡ ಅವಾಂತರ ಆಗುತ್ತದೆ ಅಂತ. ಇದರಿಂದ ಹೇಗೆ ಕಾಪಾಡುವುದು ವಿಕ್ರಮ್ ಮತ್ತು ದಮಯಂತಿಯನ್ನು? ಅಮ್ಮ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಅಂದಾಗ ಅವಳು ಕೋಪದಿಂದ ಬೆಳಿಗ್ಗೆ ಮಾತನಾಡಲು ನನ್ನ ಬಳಿ ಸಮಯವಿಲ್ಲ ಅಂತ ಜೋರಾಗಿ ಬಾಗಿಲನ್ನು ಹಾಕಿಕೊಂಡು ಹೋದಳು. ಅವನಿಗೆ ಅರ್ಥವಾಯಿತು, ಇದೆಲ್ಲ ನೆನ್ನೆಯ ಕೋಪ. ನಾನು ವಿಕ್ರಮ್ಗೆ ಸಹಾಯ ಮಾಡುತ್ತೇನೆ ಅಂತ ಅವರಿಗೆ ಕೋಪ ಬಂದಿರುವುದು ಅಂತ ಯೋಚಿಸಿ ನಿರಾಸೆಯಿಂದ ಹೊರಬರುತ್ತಿದ್ದವನನ್ನು ಅಜ್ಜಿ ನಿಂತುಕೊಂಡು ಗುರಾಯಿಸುತ್ತಿದ್ದಳು. ಈ ಅಜ್ಜಿಗೆ ಮೊದಲೇ ಎಲ್ಲ ವಿಷಯವನ್ನು ತಿಳಿಸಿದರೆ ಚೆನ್ನಾಗಿರುವುದಿಲ್ಲ ಅಂತ ಅಜ್ಜಿ ಕಡೆ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿದೆ. ಏನು ಸ್ಪೆಷಲ್ ಇವತ್ತು? ಕಾಲಿಗೆ ನಮಸ್ಕಾರ ಮಾಡುತ್ತಿದ್ದೀಯಾ ಅಂದಾಗ, ನಿಮಗೆ ಪ್ರತಿದಿನ ನಮಸ್ಕಾರ ಮಾಡಲು ಇಷ್ಟ ಅಜ್ಜಿ ಅಂತ ಅಜ್ಜಿಯನ್ನು ತಬ್ಬಿಕೊಂಡ.
ಇತ್ತ ವಿಕ್ರಮ್ ದಮಯಂತಿಯನ್ನು ತನ್ನ ಬಾಹುಗಳಿಂದ ತಬ್ಬಿಕೊಂಡು ಗಟ್ಟಿಯಾಗಿ ನಿದ್ರಿಸುತ್ತಿದ್ದಾನೆ. ಈ ಕ್ಷಣ ನೋಡಲು ತುಂಬ ಮಧುರವಾಗಿದೆ. ಇದೇ ರೀತಿ ನಿಂತು ಹೋಗಲಿ ಅಂತ ಅನಿಸುತ್ತದೆ. ಪದೇ ಪದೇ ಅವನ ಫೋನ್ ರಿಂಗ್ ಆಗುತ್ತಿದೆ. ಆಗ ಅವನಿಗೆ ಎಚ್ಚರವಾಗಿ ನೋಡಿದಾಗ ಸಿಸ್ಟರ್ಸ್ ಫೋನ್ ಮಾಡಿದರು. ಸರ್, ನಿಮ್ಮ ನಂಬರ್ ಕೊಟ್ಟಿರಲಿಲ್ಲ, ರಿಸೆಪ್ಷನ್ನಲ್ಲಿ ತೆಗೆದುಕೊಂಡಿದ್ದೆವು. ಮೇಡಮ್ ಅವರಿಗೆ ಮೆಡಿಸಿನ್ ಕೊಡಬೇಕು. ನೀವು ಎಷ್ಟು ನಾಕ್ ಮಾಡಿದರು, ರೂಮಿನ ಬಾಗಿಲನ್ನು ತೆಗೆಯುತ್ತಿಲ್ಲ. ಪ್ಲೀಸ್ ಸಹಕರಿಸಿ, ಬೇಸರ ಮಾಡಬೇಡಿ ಅಂತ ಹೇಳಿದಾಗ ಇವನಿಗೆ ಮುಜುಗರವಾಯಿತು. ಇದು ನಮ್ಮ ಬೆಡ್ರೂಮ್ ಅಲ್ಲ, ಆಸ್ಪತ್ರೆಯ ವಾರ್ಡ್ ಅಂತ ಅವನಿಗೆ ಅನಿಸಿ ಎಂಥ ಕೆಲಸ ಮಾಡಿದೆ. ಅವಳು ನನಗೆ ಸಿಕ್ಕ ಖುಷಿಯಲ್ಲಿ ಎಲ್ಲವನ್ನು ಮರೆತು ಬಿಟ್ಟಿದ್ದೇನೆ. ಸಮಯ 8ರ ಮೇಲಾಗಿದೆ. 6 ಗಂಟೆಗೆ ಅವಳಿಗೆ ಮೆಡಿಸಿನ್ ಇತ್ತು ಅಂತ ಆತುರವಾಗಿ ಎದ್ದ. ಆಗ ನೋಡಿದರೆ ಇಬ್ಬರ ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲ. ನಂತರ ಅವನು ಅರ್ಜೆಂಟಾಗಿ ಕ್ಯಾಶುಯಲ್ ಬಟ್ಟೆಯನ್ನು ಹಾಕಿಕೊಂಡ. ಅವಳಿಗೂ ಕೂಡ ನಿಧಾನವಾಗಿ ಏಳಿಸಿ ಅವಳ ಬಟ್ಟೆಯನ್ನು ಸರಿ ಮಾಡಿದ. ಇಬ್ಬರು ಸರಿಯಾಗಿ ಇದ್ದೇವೆ ಅಂತ ಅನಿಸಿದ ಮೇಲೆ ಬಾಗಿಲನ್ನು ತೆಗೆದ. ಎದುರುಗಡೆ ಇದ್ದ ಮನುಷ್ಯರನ್ನು ನೋಡಿ ಬೆಚ್ಚಿದ. ತನ್ನ ಬದುಕಿನಲ್ಲಿ ಯಾರನ್ನು ನೋಡಲೇಬಾರದು ಅಂತ ಅಂದುಕೊಂಡಿದ್ದನೋ ಅದು ಎದುರುಗಡೆ ಇದ್ದಾರೆ. ಅದು ಯಾರೆಂದರೆ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.